ನಮ್ಮ ಸಿರಿ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗುವಂತಹ ಎಲ್ಲವೂ ಕೂಡ ನಿಮಗೆ ಸಾಕಷ್ಟು ಉಪಯೋಗವನ್ನು ತಂದುಕೊಡ್ತಾ ಇದೆ ವೀಕ್ಷಕರೇ. ಹಾಗಾಗಿ ನಮ್ಮ ಇವತ್ತಿನ ಸಿರಿ ಕಾರ್ಯಕ್ರಮದಲ್ಲೂ ಕೂಡ ಅಂಥದೇ ಉಪಯೋಗ ಆಗುವಂಥ ಅನೇಕ ವಿಚಾರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅವೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಅತಿಥಿಗಳಿರ್ತಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ದಾಕ್ಷಾಯಿಣಿಯವರೇ, ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ಧನ್ಯವಾದಗಳು. ಓಕೆ, ನಮ್ಮ ಇವತ್ತಿನ ಸಿರಿ ಕಾರ್ಯಕ್ರಮದಲ್ಲಿ ನಿಮ್ಮಲ್ಲಿರುವಂಥ ಯಾವ ಕಲೆಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ ಅಂತ. ನಾನು ಇವತ್ತು ವೇಸ್ಟ್ ಮೆಣಸಿನಕಾಯಿ ತುಂಬಿನಿಂದ ಯಾವ ಥರ ಫ್ರೇಮ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಒಣಮೆಣಸಿನಕಾಯಿ ತೊಟ್ಟನ್ನ ಮರುಬಳಕೆ ಮಾಡಬೇಕು ಅನ್ನೋ ಕಾನ್ಸೆಪ್ಟೇ ಸುಮಾರು ಜನ ಗೊತ್ತಾಗೋದಿಲ್ಲ. ಸೊ ನಿಮ್ಗೆ ಆ ಕಾನ್ಸೆಪ್ಟ್ ಬಂದಿದ್ದು ಹೇಗೆ ಅಂತ? ನನಗೆ ಯಾವಾಗಲೂ ಕಸದಿಂದ ರಸ ಮಾಡುವ ಒಂದು ಕಾನ್ಸೆಪ್ಟ್ ಒಂದು ಒಳ್ಳೆ ಹಾಬಿ ಆಗಿದೆ. ಹೀಗಾಗಿ ಯಾವುದೇ ಒಂದು ವೇಸ್ಟ್ ಮಟೀರಿಯಲ್ ಕೂಡ ನನಗೆ ಕಲೆ ಕಾಡಿಸುತ್ತೆ. ಅದೇ ಥರ ನಾನು ಒಣ ಮೆಣಸಿನಕಾಯಿ ತುಂಬನ್ನ ಬಿಡಿಸಿದಾಗ ಇದನ್ನು ಕೂಡ ನಾವು ಯಾವ ಥರ ಮರುಬಳಕೆ ಮಾಡಿ ಕಲಾಕೃತಿಗಳನ್ನು ಮಾಡ್ಕೋಬೋದು ಅಂತ ಐಡಿಯಾ ಬಂದಾಗ ನಾನು ಈ ಥರ ಫ್ರೇಮ್ ಮಾಡಿದ್ದೀನಿ. ಓಕೆ, ಒಣ ಮೆಣಸಿನಕಾಯಿಯನ್ನು ಬಳಸಿ ಫೋಟೋ ಫ್ರೇಮ್ ಮಾಡೋಕೆ ಬೇಕಾಗಿರುವಂಥ ವಸ್ತುಗಳು ಯಾವ್ದ್ಯಾವುದು ಅಂತ ನಮ್ಮ ದಾಕ್ಷಾಯಿಣಿಯವರಿಗೆ ತಿಳಿಸ್ಕೊಡ್ತಾರೆ. ಫೋಟೋ ಫ್ರೇಮ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಪ್ಲೈವುಡ್, ಒಣ ಮೆಣಸಿನಕಾಯಿಯ ತೊಟ್ಟುಗಳು, ವೈಟ್ ಗ್ಲೂ, ಪರ್ಲ್ ಮತ್ತು ಮೆಟಾಲಿಕ್ ಕಲರ್ಸ್, ಬ್ರಷಸ್ ಮತ್ತು ಗ್ರೀಟಿಂಗ್. ಇವಾಗ ಮೊದಲೇದಾಗಿ ಕಾರ್ಡ್ಬೋರ್ಡ್ ತೊಗೊಂಡಿದ್ದೀನಿ. ಇವಾಗ ನಾನು ಮೊದಲೇದಾಗಿ ಗ್ರೀಟಿಂಗ್ ಅಂಟಿಸ್ಕೊಳ್ತಾ ಇದ್ದೀನಿ. ಈ ಥರ ಯಾವುದಾದ್ರೂ ಗ್ರೀಟಿಂಗ್ ನನಗೆ ಇದಕ್ಕೆ ಸೂಟೇಬಲ್ ಆಗಿರೋ ಗ್ರೀಟಿಂಗ್ನ ತೊಗೊಂಡಿದ್ದೀನಿ. ಇದನ್ನ ಆ್ಯಸ್ ಯೂಶುವಲ್ ವೈಟ್ ಗ್ಲೂ ತೊಗೊಂಡು ಮಧ್ಯದಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ. ಅಂದರೆ ಸುತ್ತಲೂ ನನಗೆ ಫ್ರೇಮ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಮುಂಚೆನೇ ನಾವು ಗ್ರೀಟಿಂಗ್ನ ಅಂಟಿಸ್ಕೋಬೇಕು. ಈ ಥರ ಇವಾಗ ಹೈಟು ಮತ್ತು ವಿಡ್ತ್ನ ನೋಡ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಇದನ್ನ ಅಂಟಿಸ್ಬೇಕು. ಓಕೆ, ಇವಾಗ ನಾನು ಸುತ್ತಲೂ ಯಾವ ಥರ ಮೆಣಸಿನಕಾಯಿ ತುಂಬನ್ನ ಅಂಟಿಸ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ಮೆಣಸಿನಕಾಯಿ ತುಂಬುಗಳನ್ನು ನೋಡಿ, ಇದನ್ನ ರ್ಯಾಂಡಮ್ ಆಗಿದೆ, ಅಂದರೆ ಒಂದೇ ಸೈಜಲ್ಲೂ ಇಲ್ಲ. ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ವೃತ್ತಾಕಾರವಾಗಿ ಜಾಯಿನ್ ಮಾಡಿಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ಯಾವ ಥರ ಆದರೂ ಅಂಟಿಸ್ಕೋಬೋದು. ಈಗ ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಈ ಮೊದಲೇದಾಗಿ ಇದಕ್ಕೆ ಗಮ್ ಹಾಕೋಣ. ಈ ಥರ ಒಂದು 2-3 ಕೊಟೇಶನ್ನು ಹಾಕೋಬೇಕಾಗತ್ತೆ, ಯಾಕಂದರೆ ಅದು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸಿಂಗಲ್ ಲೇಯರ್ ಅಂದರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ, ಇದೀಗ ತುಂಬು ಸರಿಯಾಗಿ ಅಂಟೋದಿಲ್ಲ. ಇವಾಗ ನಾವು ವೈಟ್ ಗ್ಲೂ ಹಾಕೊಂಡಿದ್ದೀವಿ ಮೇಡಮ್. ಮೇಲ್ಗಡೆ ಈ ಥರ ನಾವು ಈ ಥರ ಸುಮ್ಮನೆ ಸಿಂಪಲ್ ಆಗಿ ಅಂಟಿಸ್ಕೊಂಡು ಹೋದರೆ ಆಯಿತು. ನೋಡಿ, ನಾನು ಈ ಥರನಾದರೂ ಅನ್ಸ್ಕೋಬೋದು ಅಥವಾ ಈ ಥರನಾದರೂ ಅನ್ಸ್ಕೋಬೋದು. ಆಮೇಲೆ ಇದಕ್ಕೆ ಇಂಥದ್ದೇ ಶೇಪ್ ಇರೋ ಮೆಣಸಿನಕಾಯಿ ಉದ್ದದು ಅಥವಾ ಗಿಡ್ಡದು ಅಂತ ಏನೂ ಇಲ್ಲ. ಸೊ ಯಾವ ಥರನಾದರೂ ಅನಿಸಿದ್ರು ಕೂಡ ಸಿಂಪಲ್ ಆಗಿ ಇದು ಫ್ರೇಮ್ ರೆಡಿಯಾಗಿ ಹೋಗುತ್ತೆ. ಈ ಥರ ನಾನು 4 ಕಡೆ ಅಂಟಿಸ್ಕೊಳ್ತಾ ಇದ್ದೀನಿ. ನಾಲ್ಕು ಕಡೆ ತೊಟ್ಟುಗಳನ್ನು ಅಂಟಿಸಿದ್ದಾಯಿತು. ಈ ಮಧ್ಯದಲ್ಲಿ ನಿಮಗೆ ಗ್ಯಾಪ್ ಅನಿಸಿದರೆ ಬೇಕಾದರೆ ನೀವು ಚಿಕ್ಕ ಚಿಕ್ಕ ತುಂಬುಗಳನ್ನು ಇಲ್ಲಿ ಮಧ್ಯದಲ್ಲಿ ನೀವು ಸೇರಿಸ್ಕೋಬೋದು. ಅಂದರೆ ನಿಮಗೆ ಡೆನ್ಸ್ ಆಗಿ ಬೇಕು, ಕ್ರೌಡ್ ಆಗಿ ಬೇಕಂದರೆ, ದಿಪ್ಪನಾಗಿ ಕಾಣಬೇಕಂದ್ರೆ ಈ ಥರ ತೆಳ್ಳಗಿರೋದನ್ನು ಒಳಗಡೆ ಬೇಕಾದರೆ ಈ ಥರ ಸೇರಿಸ್ಕೋಬೋದು. ಕಂಪ್ಲೀಟ್ ಫಿಲ್ಲಪ್ ಮಾಡ್ಕೊಂಡ್ಬಿಡ್ಬೇಕು. ಮೇಲ್ಗಡೆ ನಾನು ಕಲರ್ ಮಾಡಿ ಇದನ್ನು ಒಳ್ಳೆ ಫ್ರೇಮ್ ಆಗಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಈ ಥರ ಪರ್ಲ್ ಅಥವಾ ಮೆಟಾಲಿಕ್ ಕಲರ್ಸ್ ಅಂತ ಸಿಗುತ್ತೆ, ನಾನು ಪರ್ಲ್ ಕಲರ್ ಬಳಸ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಶೈನಿಂಗ್ ಬರುತ್ತೆ, ಪರ್ಲ್ ಮತ್ತು ಮೆಟಾಲಿಕ್ಕು. ಸೊ ಈ ಮೆಣಸಿನಕಾಯಿ ತುಂಬು ಸ್ವಲ್ಪ ಎಫೆಕ್ಟಿವ್ ಆಗಿ ಕಾಣಲಿ ಅಂದ್ಬಿಟ್ಟು ನಾನು ಪರ್ಲ್ ಕಲರ್ಸ್ ಬಳಸ್ತಾ ಇದ್ದೀನಿ. ಸೊ ಯಾವ ಥರ ಅನಿಸಿದ್ವಲ್ಲ ಸಿಂಪಲ್ ಆಗಿ ಅದರ ಮೇಲ್ಗಡೆ ಕಲರ್ ಮಾಡ್ಕೊಂಡು ಹೋಗಬೇಕು. ನಾಲ್ಕು ಭಾಗದಲ್ಲೂ ಕೂಡ ಹೀಗೆ ಕಲರಿಂಗ್ ಮಾಡ್ತಾ ಹೋಗ್ತೀರಾ? ಹೌದು. ಮೆಣಸಿನಕಾಯಿ ತೊಟ್ಟು ಎಲ್ಲೂ ಕಾಣದೇ ಇರೋ ಥರ ಎಲ್ಲ ಕವರ್ ಆಗೋ ಥರ ಪೇಂಟ್ ಮಾಡಬೇಕು.
ಈಗ ಗ್ರೀಟಿಂಗಿಗೆ ಮತ್ತು ಈ ಮೆಣಸಿನಕಾಯಿ ತುಂಬಿಗೆ ಯಾವ ಕಲರ್ ಹಾಕಿದ್ರೆ ಅದು ಆಪೋಸಿಟ್ ಕಲರ್ನ ಇಲ್ಲಿ ಬ್ಯಾಕ್ಗ್ರೌಂಡಿಗೆ ಹಾಕ್ತಾ ಇದ್ದೀನಿ. ಯಾವ ಕಲರ್ ಹಾಕ್ತಿದ್ದೀರಾ? ನಾನು ಸ್ಯಾಫ್ರನ್ ಪರ್ಲ್ ಕಲರ್ ತೊಗೊಂಡಿದ್ದೀನಿ. ಓಕೆ. ಸೊ ಈ ಥರ ಆ ಬ್ಯಾಕ್ಗ್ರೌಂಡ್ನ ಎಲ್ಲ ಕಂಪ್ಲೀಟಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ. ಈ ಥರ ನಾನು ಬ್ಯಾಕ್ಗ್ರೌಂಡ್ಗೆ ಸ್ಯಾಫ್ರನ್ ಕಲರ್ ಹಾಕ್ಕೊಂಡಿದ್ದೀನಿ. ಇದು ಕೂಡ ಪರ್ಲ್ ಕಲರೇ. ನೆಕ್ಸ್ಟ್ ನಾವು ಇದಕ್ಕೆ 3D ಅಥವಾ ಗ್ಲಿಟರ್ಸ್ ಬಳಸ್ಕೋಬೋದು. ಸೊ ಇದು ಗ್ರೀನ್ ಗ್ರೀಟಿಂಗ್ ಆಗಿರೋದ್ರಿಂದ ನಾನು ಗ್ರೀನ್ ಗ್ಲಿಟರ್ಸ್ನ ಬಳಸ್ತಾ ಇದ್ದೀನಿ. ಸುತ್ತಲೂ ನೀವು ಯಾವುದಾದ್ರೂ ಕ್ರಿಯೇಟಿವ್ ಡಿಸೈನ್ಸ್ನ ಮಾಡ್ಕೋಬೋದು. ಸೊ ನೀವೇನು ಮಾಡ್ತಿದ್ದೀರಾ ಈಗ? ನಾನು ಇವಾಗ ಡಾಟ್ಸ್ ಇಡ್ತಾ ಇದ್ದೀನಿ. ಓಕೆ. ಈ ಥರ ನಾನು ಡಾಟ್ಸ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಸುತ್ತಲೂ. ಸೊ ಇದೊಂಥರ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವಾಗ ಅದು ಒಂದು ಬ್ಯೂಟಿನೇ ಚೆನ್ನಾಗಿ ಅಂದರೆ ಇದ್ರದ್ದು ಬ್ಯೂಟಿನೂ ಎದ್ದು ಕಾಣಿಸುತ್ತೆ, ಇದ್ರದ್ದು ಬ್ಯೂಟಿನೂ ಸ್ಪಾಯ್ಲ್ ಆಗೋದಿಲ್ಲ. ಆ ಥರ ಒಂದು ಕಾನ್ಸೆಪ್ಟ್ ಇದು. ಈಗ ಎಲ್ಲ ಕಂಪ್ಲೀಟ್ ವರ್ಕ್ ಮುಗಿದಿದೆ. ಸೊ ಇದು ಈ ಥರ ಕಾಣಿಸುತ್ತೆ. ದಾಕ್ಷಾಯಿಣಿ ಅವರೇ, ಮೆಣಸಿನ್ಕಾಯಿ ತೊಟ್ಗಳು ಎಲ್ಲರ ಮನೇಲೂ ಸಿಗುತ್ತೆ, ಆದರೆ ಆ ತೊಟ್ಗಳನ್ನ ಬಿಸಾಡುವಂಥ ಒಂದು ಮಹಿಳೆಯರ ಸಂಖ್ಯೆನೇ ಜಾಸ್ತಿ. ಸೊ ಅಂಥದ್ರಲ್ಲಿ ಈ ತೊಟ್ಗಳನ್ನ ಬಳಸಿ ಒಂದು ಅದ್ಭುತವಾದ ಫೋಟೋ ಫ್ರೇಮ್ ಮಾಡುವಂಥ ವಿಧಾನವನ್ನು ತುಂಬ ಈಸಿಯಾಗಿ ಸರಳವಾಗಿ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಸಿರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ನಿಮಗೂ ಕೂಡ ಧನ್ಯವಾದಗಳು.